ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ ದ ಫುಲ್ ಫಾರ್ಮ್ ಆಫ್ ICTs ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ICTಯ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ. ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್ ಟೆಕ್ನಾಲಜಿನ, ಇಲ್ಲ ಇಂಡಿಯನ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿನ, ಇಲ್ಲ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿನ, ಇಲ್ಲ ಇನ್ಸ್ಟಿಟ್ಯೂಷನಲ್ ಕಂಪ್ಯೂಟರ್ ಟ್ರೈನಿಂಗ. ICTಯ ಫುಲ್ ಫಾರ್ಮ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ದ ಫುಲ್ ಫಾರ್ಮ್ ಆಫ್ WWW ಅಂತ ಕೊಟ್ಟಿದ್ದಾರೆ. WWW ಅನ್ನ ಫುಲ್ ಫಾರ್ಮ್ ಏನು? ವರ್ಲ್ಡ್ ವೈಡ್ ವೆಬ್, ಇಲ್ಲ ವರ್ಲ್ಡ್ ವೈಡ್ ವೆಬ್, ಇಲ್ಲ ವರ್ಸ್ಟ್ ವೈಡ್ ವೆಬ್, ಇಲ್ಲ ವರ್ಸ್ಟ್ ವೈಡ್ ವೆಬ್. WWW ಅನ್ನ ಫುಲ್ ಫಾರ್ಮ್ ವರ್ಲ್ಡ್ ವೈಡ್ ವೆಬ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಗೂಗಲ್ ಅಂತ ಇದೆ. ಗೂಗಲ್ನ ಫುಲ್ ಫಾರ್ಮ್ ಏನು? ಗ್ಲೋಬಲ್ ಓರಿಯೆಂಟೆಡ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ಅರ್ಥ, ಇಲ್ಲ ಗ್ಲೋಬಲ್ ಆರ್ಗನೈಜೇಷನ್ ಆಫ್ ಓರಿಯೆಂಟೆಡ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ಅರ್ಥ, ಇಲ್ಲ ಗ್ಲೋಬಲ್ ಓರಿಯೆಂಟೆಡ್ ಗ್ರೂಪ್ ಲಿಮಿಟೆಡ್ ಆಫ್ ಅರ್ಥ, ಇಲ್ಲ ಗ್ಲೋಬಲ್ ಓರಿಯೆಂಟೆಡ್ ಆಫ್ ಆರ್ಗನೈಸಿಂಗ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ಅರ್ಥ. ಗೂಗಲ್ನ ಫುಲ್ ಫಾರ್ಮ್ ಗ್ಲೋಬಲ್ ಆರ್ಗನೈಜೇಷನ್ ಆಫ್ ಓರಿಯೆಂಟೆಡ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ಅರ್ಥ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ NLP ಇನ್ ಕಾಂಟೆಸ್ಟ್ ಆಫ್ AI ಅಂತ ಕೊಟ್ಟಿದ್ದಾರೆ. ಇಲ್ಲಿ NLPಯ ಫುಲ್ ಫಾರ್ಮ್ ಅನ್ನು ಕೇಳ್ತಿದ್ದಾರೆ. ನ್ಯೂರಲ್ ಲರ್ನಿಂಗ್ ಪ್ರೊಸೆಸ್ಸ, ಇಲ್ಲ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ, ಇಲ್ಲ ನಾನ್ ಲೀನಿಯರ್ ಪ್ರೊಸೆಸಿಂಗ, ಇಲ್ಲ ನೆಟ್ವರ್ಕ್ ಲೇಯರ್ ಪ್ರೋಟೋಕಾಲ. NLPಯ ಫುಲ್ ಫಾರ್ಮ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CC ಇನ್ ಕಾಂಟೆಸ್ಟ್ ಆಫ್ ಇಮೇಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ CCಯ ಫುಲ್ ಫಾರ್ಮ್ ಅನ್ನ ಕೇಳ್ತಿದ್ದಾರೆ. ಕಾಮನ್ ಕಾಪಿನ, ಇಲ್ಲ ಕಾರ್ಬನ್ ಕಾಪಿನ, ಇಲ್ಲ ಕಾನ್ಫಿಡೆನ್ಷಿಯಲ್ ಕಾಪಿನ, ಇಲ್ಲ ಕಾಪಿ ಕಮ್ಯುನಿಕೇಷನ್ನ. CCಯ ಫುಲ್ ಫಾರ್ಮ್ ಕಾರ್ಬನ್ ಕಾಪಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ FDDI. ಇಲ್ಲಿ FDDIನ ಫುಲ್ ಫಾರ್ಮ್ ಅನ್ನ ಕೇಳ್ತಿದ್ದಾರೆ. ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಇಂಟರ್ಫೇಸ, ಇಲ್ಲ ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡ್ಯುಯಲ್ ಇಂಟರ್ಫೇಸ, ಇಲ್ಲ ಫೈಬರ್ ಡಾಟಾ ಡಿಸ್ಟ್ರಿಬ್ಯೂಟೆಡ್ ಇಂಟರ್ಫೇಸ, ಮೋರ್ ದೆನ್ ಒನ್ ಆಫ್ ದ ಎಬೋನ, ಇಲ್ಲ ನನ್ ಆಫ್ ದ ಎಬೋನ. FDDIನ ಫುಲ್ ಫಾರ್ಮ್ ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಇಂಟರ್ಫೇಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ GPRS ಇನ್ ಮೊಬೈಲ್ ಕಂಪ್ಯೂಟಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ GPRSನ ಫುಲ್ ಫಾರ್ಮ್ ಅನ್ನ ಕೇಳ್ತಿದ್ದಾರೆ. ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ, ಇಲ್ಲ ಜನರಲ್ ಪಾಕೆಟ್ ರೂಟ್ ಸರ್ವಿಸ, ಇಲ್ಲ ಜನರಲ್ ಪ್ಯಾಕೇಜಿಂಗ್ ರೇಡಿಯೋ ಸರ್ವಿಸ, ಇಲ್ಲ ಜನರಲ್ ಪಾಕೆಟ್ ರೇಡಿಯೇಷನ್ ಸರ್ವಿಸ, ಇಲ್ಲ ಜನರಲ್ ಪರ್ಪಸ್ ರೇಡಿಯೋ ಸರ್ವಿಸ. GPRSನ ಫುಲ್ ಫಾರ್ಮ್ ಜನರಲ್ ಪಾಕೆಟ್ ರೇಡಿಯೋ ಸರ್ವಿಸ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ TB ಅಂತ ಕೊಟ್ಟಿದ್ದಾರೆ. ಟೆಟ್ರಾಬೈಟ, ಇಲ್ಲ ಟೆರಾಬೈಟ, ಇಲ್ಲ ಟ್ರಿಬೈಟ, ಇಲ್ಲ
ಟ್ರೈಬೈಟಾ? ಟಿ ಬಿಯ ಫುಲ್ ಫಾರ್ಮ್ ಟೆರಾಬೈಟ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ SCM ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, SCM ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ. ಸ್ಟ್ಯಾಂಡರ್ಡ್ ಕಾಸ್ಮೋಲಾಜಿಕಲ್ ಮಾಡೆಲ್, ಇಲ್ಲ ಸ್ಟೋರೇಜ್ ಕಾಸ್ಮೋಲಾಜಿಕಲ್ ಮಾಡೆಲ್, ಇಲ್ಲ ಸ್ಟೇಬಲ್ ಕಾಸ್ಮೋಲಾಜಿಕಲ್ ಮಾಡೆಲ್, ಇಲ್ಲ ಸ್ಟ್ರಿಕ್ಟ್ ಕಾಸ್ಮೋಲಾಜಿಕಲ್ ಮಾಡೆಲ್. SCM ನ ಫುಲ್ ಫಾರ್ಮ್ ಸ್ಟ್ಯಾಂಡರ್ಡ್ ಕಾಸ್ಮೋಲಾಜಿಕಲ್ ಮಾಡೆಲ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಕೋನೋಮಸ್ ಮ್ಯಾಚಸ್ ಇನ್ಕರೆಕ್ಟ್ಲಿ ವಿತ್ ಇಟ್ಸ್ ಫುಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಇನ್ಕರೆಕ್ಟ್ಲಿ ಮ್ಯಾಚ್ ಆಗಿರೋ ಫುಲ್ ಫಾರ್ಮ್ ಅನ್ನ ಕೇಳ್ತಿದ್ದಾರೆ. USB ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಇದೆ, RFID ರೇಡಿಯೋ ಫ್ರೀಕ್ವೆನ್ಸಿ ಇನ್ಫರ್ ಡಿವೈಸ್ ಅಂತ ಇದೆ, CRT ಕ್ಯಾಥೋಡ್ ರೇ ಟ್ಯೂಬ್ ಅಂತ ಇದೆ, JPG ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಇದೆ. ಯಾವುದಿಲ್ಲಿ ಇನ್ಕರೆಕ್ಟ್ ಆಗಿರೋದು? RFID ರೇಡಿಯೋ ಫ್ರೀಕ್ವೆನ್ಸಿ ಇನ್ಫರ್ಡ್ ಡಿವೈಸ್ ಇಲ್ಲಿ ತಪ್ಪಾದುದು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಕೋನೋಮಸ್ ಮ್ಯಾಚಸ್ ಇನ್ಕರೆಕ್ಟ್ಲಿ ವಿತ್ ಇಟ್ಸ್ ಫುಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಇನ್ಕರೆಕ್ಟ್ಲಿ ಮ್ಯಾಚ್ ಆಗಿರೋ ಫುಲ್ ಫಾರ್ಮ್ ಯಾವುದು ಅಂತ ಕೇಳ್ತಿದ್ದಾರೆ. SMS ಶಾರ್ಟ್ ಮೆಸೇಜ್ ಸ್ಟೋರೇಜ್ ಅಂತ ಇದೆ, URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಇದೆ, ಬ್ಲಾಗ್ ವೆಬ್ ಬ್ಲಾಗ್ ಅಂತ ಇದೆ, VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಇದೆ. ಯಾವುದಿಲ್ಲಿ ಇನ್ಕರೆಕ್ಟ್ಲಿ ಮ್ಯಾಚ್ ಆಗಿದೆ? SMS ಶಾರ್ಟ್ ಮೆಸೇಜ್ ಸ್ಟೋರೇಜ್ ಇಲ್ಲಿ ಇನ್ಕರೆಕ್ಟ್ಲಿ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ SMS ಅಂತ ಇದೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, SMS ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ. ಶಾರ್ಟ್ ಮೆಸೇಜ್ ಸರ್ವಿಸ, ಇಲ್ಲ ಶಾರ್ಟ್ ಮೆಸೇಜ್ ಸೊಲ್ಯೂಷನ್, ಇಲ್ಲ ಶಾರ್ಟ್ ಮೆಸೇಜ್ ಸರ್ವರ, ಇಲ್ಲ ಶಾರ್ಟ್ ಮೆಸೇಜ್ ಸೆಂಡರ್. SMS ನ ಫುಲ್ ಫಾರ್ಮ್ ಶಾರ್ಟ್ ಮೆಸೇಜ್ ಸರ್ವಿಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ BCR ಯೂಸ್ಡ್ ಇನ್ ಕಂಪ್ಯೂಟರ್ ರಿಲೇಟೆಡ್ ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, BCR ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ. ಬೇಸಿಕ್ ಕಾಪಿ ರೀಡರ್, ಇಲ್ಲ ಬೈನರಿ ಕಾರ್ಬನ್ ರನ್ ಟೈಮ್, ಇಲ್ಲ ಬಾರ್ಕೋಡ್ ರೀಡರ್, ಇಲ್ಲ ಬೈಟ್ ಕಮಾಂಡ್ ರೀಡರ್. BCR ನ ಫುಲ್ ಫಾರ್ಮ್ ಬಾರ್ಕೋಡ್ ರೀಡರ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಫುಲ್ ಫಾರ್ಮ್ ಆಫ್ VDSL ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, VDSL ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ. ವೆರಿ ಸ್ಲೋ ಡಿಜಿಟಲ್ ಸಬ್ಸ್ಕ್ರೈಬರ್ ಲೂಪ, ಇಲ್ಲ ವೆರಿ ಹೈ ಸ್ಪೀಡ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್, ಇಲ್ಲ ವೆರಿ ಲೋ ಸ್ಪೀಡ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್, ಇಲ್ಲ ವಾಲಟೈಲ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. VDSL ನ ಫುಲ್ ಫಾರ್ಮ್ ವೆರಿ ಹೈ ಸ್ಪೀಡ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಎಜುಸ್ಯಾಟ್ ರೆಫರ್ಸ್ ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಎಜುಸ್ಯಾಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಿದ್ದಾರೆ. ಸ್ಯಾಟಲೈಟ್ ಬೇಸ್ಡ್ ಟ್ರಾನ್ಸ್ಮಿಷನ್ ಚಾನಲ್ ಮೆಂಟ್ ಫಾರ್ ಎಜುಕೇಶನ್ ಅಲ್ಲ, ಇಲ್ಲ ಎ ಟೆಲಿವಿಷನ್ ಚಾನಲ್ ಪ್ರೊವೈಡಿಂಗ್ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್, ಇಲ್ಲ ಎ ನಾನ್ ಕಮರ್ಷಿಯಲ್ ಟೆಲಿವಿಷನ್ ಚಾನಲ್ ಆಪರೇಟೆಡ್ ಬೈ ಕೇಬಲ್ ಅಂತನ, ಇಲ್ಲ ಎನ್ ಎಜುಕೇಶನಲ್ ಚಾನಲ್ ಆಪರೇಟೆಡ್ ಥ್ರೋ ಯೂನಿವರ್ಸಿಟೀಸ್ ಅಂತನ, ಇಲ್ಲ ನನ್ ಆಫ್ ಎಬೋನ.
ಎಜುಸ್ಯಾಟ್ ಯಾವುದಕ್ಕೆ ಸಂಬಂಧಿಸಿದೆ? ಸ್ಯಾಟಲೈಟ್ ಬೇಸ್ಡ್ ಟ್ರಾನ್ಸ್ಮಿಷನ್ ಚಾನೆಲ್ ಮೆಂಟ್ ಫಾರ್ ಎಜುಕೇಶನಲ್ ಅಂತ ಹೇಳ್ಬೋದಾಗಿದೆ.